ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರತಕ್ಕಂತಹ ಒಂದು ಸಮಸ್ಯೆ ಅಂತಂದರೆ ಹೃದಯಾಘಾತ. ಈ ಹೃದಯಾಘಾತ ಅನ್ನೋದು ಯಾವ ವಯೋಮಾನವನ್ನು ಕೇಳ್ತಾ ಇಲ್ಲ, ಪುರುಷ ಸ್ತ್ರೀ ಭೇದ ಭಾವ ಇಲ್ಲ. ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಸಂಭವಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಿದೆ. ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಅಂತಂದರೆ ಇವತ್ತಿನ ಮನುಷ್ಯನ ಜೀವನ ಶೈಲಿ ಸರಿಯಾಗಿಲ್ದಲೇ ಇರೋದೇ ಪ್ರಮುಖವಾದ ಕಾರಣ. ನಮಗೆ ಗೊತ್ತಿಲ್ಲದೇನೋ ಹಲವಾರು ತಪ್ಪುಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಇರ್ತೀವಿ. ಆದ್ದರಿಂದ ಈ ಒಂದು ಸಂಚಿಕೆ ಮಾಡ್ತಿರೋ ಒಂದು ಸದುದ್ದೇಶ, ಈ ಒಂದು ತಪ್ಪುಗಳನ್ನು ಮಾಡ್ದಲೇ ಆರೋಗ್ಯವನ್ನು ಕಾಪಾಡಿಕೊಂಡು, ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಜೀವನ ಚೆನ್ನಾಗಿ ಇಟ್ಕೊಂಡಿರಬೇಕು, ಚೆನ್ನಾಗಿ ಜೀವನ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ ವೀಕ್ಷಕರೇ. ಆದ್ದರಿಂದ ಹೃದಯಾಘಾತ ಏನಕ್ಕಾಗುತ್ತೆ, ಯಾವ ತಪ್ಪುಗಳನ್ನ ಮಾಡ್ತೀವಿ, ಅದನ್ನು ನಾವು ಆ ತಪ್ಪುಗಳನ್ನ ಮಾಡ್ದಲೇ ಆರೋಗ್ಯವನ್ನು ಕಾಪಾಡ್ಕೋಬೇಕು ಯಾವ ರೀತಿ ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲ ಒಂದು ತಪ್ಪು ನಾವು ಮಾಡೋದೇನು ಅಂತಂದರೆ, ಪ್ರತಿನಿತ್ಯ ಆಹಾರದಲ್ಲಿ ಅತಿಯಾದ ಉಪ್ಪಿನ ಸೇವನೆ, ಅಂದರೆ ಸಾಲ್ಟ್, ಉಪ್ಪಿನ ಅಂಶವನ್ನು ಅತಿಯಾಗಿ ನಾವು ಸೇವನೆ ಮಾಡ್ತೀವಿ, ರುಚಿಗೆ ಮೀರಿ ನಾವು ಸೇವನೆ ಮಾಡ್ತೀವಿ. ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಪ್ರತಿನಿತ್ಯ ಉಪ್ಪು 2300 ಮಿಲಿಗ್ರಾಮ್ನಷ್ಟು ಮಾತ್ರ ಅವಶ್ಯಕವಾಗಿರ್ತದೆ ದೇಹಕ್ಕೆ, ಮನುಷ್ಯನಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು. ಆದರೆ ನಾವು ಅತಿಯಾಗಿ ಉಪ್ಪಿನ ಸೇವನೆ ಮಾಡ್ತಾಯಿದ್ದೀವಿ. ಹಾಗೂ ಮೇಲೆ ಉಪ್ಪು ಹಾಕಿಸ್ಕೊತೀವಿ, ಅಡುಗೆಗೆ ಹಾಕಿಸ್ಕೊತೀವಿ, ಹಾಗೂ ಮಸಾಲೆ ಪದಾರ್ಥಗಳನ್ನ, ಈ ಒಂದು ಸ್ಪೈಸಿ ಫುಡ್ಗಳನ್ನ ಅತಿಯಾದ ಸೇವನೆ ಮಾಡ್ತಾಯಿದ್ದೀವಿ. ಜಂಕ್ ಫುಡ್ಸ್ಗಳನ್ನ ಅತಿಯಾಗಿ ಸೇವನೆ ಮಾಡ್ತಿದ್ದೀವಿ, ಪ್ರೋಸೆಸ್ಡ್ ಫುಡ್ನ ಅತಿಯಾಗಿ ಸೇವನೆ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಒಂದು ಆಹಾರ ಪದಾರ್ಥಗಳನ್ನ ನಾವು ಅತಿಯಾಗಿ ಸೇವನೆ ಮಾಡೋದ್ರಿಂದ ಹೃದಯಾಘಾತ ಸಂಭವಿಸುವ ಸಾಧ್ಯತೆಗಳು ಹೆಚ್ಚು. ಎರಡನೆಯ ಒಂದು ಅಂಶ ಅಂತಂದರೆ, ನಿಯಮಿತವಾದ ಒಂದು ವ್ಯಾಯಾಮ ಮಾಡ್ತಾ ಇಲ್ಲ. ಮನುಷ್ಯ ಬಹಳ ಸೋಮಾರಿ ಆಗಿಬಿಟ್ಟಿದ್ದಾನೆ. ಯಾವ ರೀತಿ ಅಂತಂದರೆ, ಸರಿಯಾದ ರೀತಿಗೆ ಒಂದು ಆಹಾರ ತಗೋತಾ ಇಲ್ಲ, ಸರಿಯಾದ ಸಮಯಕ್ಕೆ ಆಹಾರ ತಗೋತಾ ಇಲ್ಲ, ನಿದ್ರೆ ಸರಿಯಾದ ಸಮಯಕ್ಕೆ ಮಾಡ್ತಾ ಇಲ್ಲ, ಸರಿಯಾದ ಒಂದು ಕೆಲಸ ಮಾಡ್ತಾ ಇಲ್ಲ, ಜೀವನ ಶೈಲಿ ಸರಿಯಾಗಿಲ್ಲ. ಆದ್ದರಿಂದ ನಿದ್ದೆ ಮನುಷ್ಯನಿಗೆ ಅತಿ ಅವಶ್ಯಕವಾಗಿರ್ತದೆ, ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಆದ್ದರಿಂದ ಪ್ರತಿನಿತ್ಯ ವ್ಯಾಯಾಮದಲ್ಲಿ ಪ್ರತಿನಿತ್ಯ ಆರೋಗ್ಯವಾಗಿರಬೇಕು ಅಂತಂದರೆ ಮನುಷ್ಯ 30 ನಿಮಿಷಗಳ ಆ ಒಂದು ದೈಹಿಕ ಒಂದು ವ್ಯಾಯಾಮ ಅತ್ಯಗತ್ಯವಾಗಿ ಬೇಕಾಗಿರ್ತದೆ ವೀಕ್ಷಕರೇ. ಯಾವ ರೀತಿನಾದರೂ ವ್ಯಾಯಾಮ ಇರ್ಬೋದು, ಅದು ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ವ್ಯಾಯಾಮ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಯೋಗಾಸನ, ಪ್ರಾಣಾಯಾಮ, ಯಾವುದೇ ಒಂದು ಚಟುವಟಿಕೆಗಳು, ದೈಹಿಕ ಚಟುವಟಿಕೆಗಳು 30 ನಿಮಿಷ ಮಾಡುವುದು ಕಡ್ಡಾಯವಾಗಿ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ವಿಷಯ. ಮೂರನೇ ಒಂದು ವಿಷಯ ಅಂತಂದರೆ ನಿದ್ದೆ ಸರಿಯಾದ ಸಮಯಕ್ಕೆ ಮಾಡ್ತಾ ಇಲ್ಲ. ರಾತ್ರಿ ಎಷ್ಟೋ ತನಕ, ಮಧ್ಯರಾತ್ರಿ ಆದ್ರೂ ಟಿ ವಿ ನೋಡ್ತಾ ಇರೋದು, ಇಲ್ಲ ಮಧ್ಯರಾತ್ರಿ ಆದ್ರೂ ಮೊಬೈಲ್ನ ನೋಡ್ತಾ ಇರ್ತಕ್ಕಂಥ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ. ರಾತ್ರಿ ಎಷ್ಟೊತ್ತಿಗೋ ಮಲಗೋದು, ಬೆಳಗ್ಗೆ ಎಷ್ಟೊತ್ತಿಗೋ ಎದ್ದೇಳೋದು. ಈ ರೀತಿ ಒಂದು ಜೀವನ ಶೈಲಿಯಿಂದ ನಮ್ಮ ದೇಹದ ಒಂದು ಬಯಾಲಜಿಕಲ್ ಸೈಕಲ್, ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಒಂದು ಶಿಸ್ತು, ಒಂದು ಆರೋಗ್ಯದ ಒಂದು ಕ್ರಮ, ಜೀವನ ಶೈಲಿ ಏರುಪೇರಾಗ್ತದೆ. ಈ ಒಂದು ವಿಷಯವನ್ನು ನೀವು ಮನದಲ್ಲಿಟ್ಕೊಂಡು ನಿದ್ದೆ ಸರಿಯಾಗಿ ಮಾಡಬೇಕಾಗ್ತದೆ. ಪ್ರತಿನಿತ್ಯ 7ರಿಂದ 8 ಗಂಟೆಯವರೆಗೆ ನಿದ್ದೆ ಅತ್ಯ ಅವಶ್ಯಕವಾಗಿ ಬೇಕಾಗಿರ್ತದೆ ಮನುಷ್ಯನಿಗೆ. ನಾಲ್ಕನೆಯ ಒಂದು ಅಂಶ ಅಂತಂದರೆ ಒತ್ತಡ. ಪ್ರತಿಯೊಬ್ಬರು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಒತ್ತಡದ ಜೀವನ ಶೈಲಿ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಯಾವುದೇ ಒಂದು ರೀತಿ ಒತ್ತಡ ಇರಬಹುದು, ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡದಲ್ಲಿ ತೊಡಗಿದ್ದಾನೆ ಮನುಷ್ಯ. ಈ ಒತ್ತಡದ ಜೀವನ ಶೈಲಿಯಿಂದ ಹೃದಯಕ್ಕೆ ಒಂದು ಒತ್ತಡ ಬೀಳ್ತದೆ, ಹೃದಯಕ್ಕೆ ಪ್ರೆಷರ್ ಬೀಳೋದ್ರಿಂದ ಹೃದಯದ ಬಡಿತ ಏರುಪೇರಾಗೋದ್ರಿಂದ ಹೃದಯಾಘಾತ ಆಗುವ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ಈ ಒಂದು ಒತ್ತಡ ರಹಿತ ಜೀವನ ಶೈಲಿ, ಒತ್ತಡ ಮಾಡ್ದಲೇ ಕೂಲಾಗಿ
ಸಮಾಧಾನವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು, ಆ ಒಂದು ಹವ್ಯಾಸವನ್ನು ಬೆಳೆಸ್ಕೋಬೇಕಾಗ್ತದೆ. 5ನೇ ಒಂದು ಅಂಶ ಅಂದರೆ ಧ್ಯಾನ, ಪ್ರಾಣಾಯಾಮ ಮಾಡಬೇಕಾಗ್ತದೆ. ತಮಗೆ ಇಷ್ಟವಾಗಿರ್ತಕ್ಕಂತಹ ದೇವರ ಧ್ಯಾನ ಇರಬಹುದು ಅಥವಾ ಈ ಒಂದು ಪ್ರಾಣಾಯಾಮ, ಈ ಎಲ್ಲ ಒಂದು ಮಾಡೋದ್ರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಮನುಷ್ಯ ಸದೃಢನಾಗ್ತಾನೆ. ಹಾಗೂ ನಾನು ಇವಾಗ ಏನೇನೆಲ್ಲ ಹೇಳಿದೆ, ಈ ಆಹಾರಗಳನ್ನ, ವಿಹಾರಗಳನ್ನ ನೀವು ಪ್ರತಿನಿತ್ಯ ಫಾಲೋ ಮಾಡಲೇಬೇಕಾಗ್ತದೆ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂತಂದರೆ. ಹಾಗೂ ಆಹಾರದಲ್ಲಿ ಉಪ್ಪಿನ ಅಂಶವನ್ನು ಕಡಿಮೆ ಮಾಡಬೇಕಾಗ್ತದೆ. ಹಾಗೂ ಆಹಾರದಲ್ಲಿ ಪ್ರತಿನಿತ್ಯ ಶುಂಠಿ ಹಾಗೂ ಬೆಳ್ಳುಳ್ಳಿನ ಉಪಯೋಗಿಸೋದು ತುಂಬಾ ಒಳ್ಳೆಯದು ವೀಕ್ಷಕರೇ. ಯಾಕೆ ಅಂತಂದರೆ ಈ ಒಂದು ಬೆಳ್ಳುಳ್ಳಿ ರಕ್ತದ ಒತ್ತಡವನ್ನು ಸಮತೋಲನದಲ್ಲಿಡ್ತದೆ. ಹೃದಯದವನ್ನು, ಆರೋಗ್ಯವನ್ನು ಕಾಪಾಡಲು ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಈ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಕಾಗ್ತದೆ. ಹಾಗೂ ಶುಂಠಿಯನ್ನು ಆಹಾರದಲ್ಲಿ ಸೇವನೆ ಮಾಡಬೇಕಾಗ್ತದೆ. ರಕ್ತದ ಒತ್ತಡ ನಾರ್ಮಲ್ ಆಗಿರ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಆಹಾರಗಳಲ್ಲಿ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಹಸಿರು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡಬೇಕಾಗ್ತದೆ. ಹಾಗೂ ಈ ಒಂದು ವ್ಯಾಯಾಮ, ನಿಯಮಿತ ವ್ಯಾಯಾಮ ಮಾಡಬೇಕಾಗ್ತದೆ. ಹಾಗೂ ಇದರ ಜೊತೆಗೆ ವೈಟಮಿನ್ ಸಿ ಅಂತಂದರೆ ವಿಟಮಿನ್ ಸಿ ಇರ್ತಕ್ಕಂತಹ ಒಂದು ಆಹಾರಗಳು, ಹಣ್ಣುಗಳು, ಕಿತ್ತಳೆ ಹಣ್ಣಿರ್ಬೋದು, ಮೋಸಂಬಿ ಇರಬಹುದು, ನಿಂಬೆ ಹಣ್ಣಿರ್ಬೋದು, ದ್ರಾಕ್ಷಿ, ಈ ಒಂದು ಸೀಬೆಹಣ್ಣು, ಈ ಎಲ್ಲ ಒಂದು ಹಣ್ಣುಗಳನ್ನ, ತರಕಾರಿಗಳನ್ನ ಜಾಸ್ತಿ ಸೇವನೆ ಮಾಡಬೇಕಾಗ್ತದೆ. ಫ್ರೆಶ್ ಫುಡ್ಗಳನ್ನ, ಫ್ರೆಶ್ ಫ್ರೂಟ್ಸ್ಗಳನ್ನ ಅದನ್ನು ಸೇವನೆ ಮಾಡಬೇಕಾಗ್ತದೆ. ಜಂಕ್ ಫುಡ್ಸ್ಗಳನ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಹಾಗೂ ಈ ಎಲ್ಲ ಒಂದು ವಿಷಯಗಳನ್ನ ನೀವು ಪ್ರತಿನಿತ್ಯ ಮಾಡೋದ್ರಿಂದ, ಈಗ ನಾನು ಹೇಳಿರೋ ವಿಷಯಗಳೆಲ್ಲ ಏನು ತುಂಬ ಕಷ್ಟ ಇರ್ತಕ್ಕಂಥದ್ದಲ್ಲ. ನೀವು ಬಾಯಿಯ ಒಂದು ರುಚಿಯನ್ನು ನೀವು ಕಂಟ್ರೋಲ್ ಮಾಡಬೇಕಾಗ್ತದೆ. ಸರಿಯಾದ ಜೀವನ ಶೈಲಿ ಮಾಡಬೇಕಾಗ್ತದೆ. ಈ ಥರ ಒಂದು ಮಾಡೋದ್ರಿಂದ ಆರೋಗ್ಯವನ್ನು ಕಾಪಾಡಿಕೊಂಡು, ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.